Hello viewers, welcome to Learn in Canada YouTube channel. Today's topic is how does a parallel plate capacitor works. So ಈ ಟಾಪಿಕ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅಫ್ಕೋರ್ಸ್ ಇಲ್ಲಿ ಒಂದು ಡಿರೈವೇಶನ್ ಮಾಡ್ತಾ ಇದೀವಿ, ಅದು ಬೋರ್ಡ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದ್ರೂ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋಗಬೇಕು ಅಂದ್ರೆ ಲೈಕ್ ನಿಮ್ಮ ಮೊಬೈಲ್ನ ಈಗ ನೀವು ಚಾರ್ಜ್ ಹಾಕ್ಲಿಕ್ಕೆ 3 to 4 hours ಬೇಕಾಗ್ತದೆ, ಕರೆಕ್ಟಾ? ಸೊ ಯಾವುದೋ ಒಂದು ಡಿವೈಸ್ ನಾನು ನಿಮ್ಗೆ ಕೊಡ್ತೀನಿ, ಆ ಡಿವೈಸ್ನ ನೀವು ನಿಮ್ಮ ಮೊಬೈಲ್ ಬ್ಯಾಟ್ರಿಗೆ ಬದಲು ಹಾಕೊಂಡ್ರೆ ಜಸ್ಟ್ ಒಂದು 2-3 ಸೆಕೆಂಡ್ಸ್ನಲ್ಲಿ ನಿಮ್ಮ ಮೊಬೈಲ್ನ ಫುಲ್ ಚಾರ್ಜ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಹೇಗೆ? ಸೊ ಆ ಒಂದು ಐಡಿಯಾನೇ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕಿದೀವಿ. ಫೈನ್, ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಗಮನಕ್ಕೆ ಬರುತ್ತೆ. ಓಕೆ, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಈಗಾಗಲೇ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಡಿಸ್ಕಸ್ ಮಾಡಿದೀವಿ. ಏನದು ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ, ನೋಡಿ, ಎರಡು ಮೆಟಾಲಿಕ್ ಪ್ಲೇಟ್ ತಗೊಳ್ತಾ ಇದೀವಿ ಅಂತ ಹೇಳಿ ಇಟ್ಕೊಳ್ಳೋಣ. ಸೊ ಯಾವ್ದ್ರೋ ಒಂದರಲ್ಲಿ ಪೊಟೆನ್ಷಿಯಲ್ ವಿ ಇದೆ, ಇನ್ನೊಂದರಲ್ಲಿ ವಿ ಪ್ಲಸ್ ಡಿ ವಿ ಇದೆ. ಹಾಗಾದ್ರೆ ಈ ಚೇಂಜ್ ಇನ್ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ? ಸೊ ಈ ಪ್ಲೇಟ್ಗಳ ನಡುವಿನ ಡಿಸ್ಟೆನ್ಸು ಅಥವಾ ಗ್ಯಾಪು ಡಿ ಎಲ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ವಿ. ಅದುವೇ ನಾವು ಒಂದು ಸ್ಮಾಲ್ ಡಿ ಅಂತ ಹೇಳಿ ಶಾರ್ಟ್ ಕಟ್ ಆಗಿ ಮೆನ್ಷನ್ ಮಾಡ್ಕೊಂಡ್ರೆ, ಹಾಗಾದ್ರೆ ಈ ಫೀಲ್ಡ್ಗೂ ಪೊಟೆನ್ಷಿಯಲ್ಗೂ ಏನಾದ್ರೂ ರಿಲೇಷನ್ ಬರುತ್ತಾ ಅಂತ ಕೇಳಿದ್ರೆ, ಈಗಾಗಲೇ ನಾವು ಇದನ್ನ ಡಿಸ್ಕಸ್ ಮಾಡಿದೀವಿ. ಇದನ್ನ ಹೀಗೂ ಡಿರೈವ್ ಮಾಡ್ಬೋದು. ಇದಕ್ಕೆ ಹೇಗೆ ಡಿರೈವೇಶನ್ ಬರುತ್ತೆ ಅಂತ ಹೇಳಿ ಐ ಬಟನ್ ಕೊಡ್ತೀನಿ. ಫೈನ್, ಈ ಡಿ ವಿನ ನಾವು ಚೇಂಜ್ ಇನ್ ಪೊಟೆನ್ಷಿಯಲ್ ಅಲ್ವಾ, ಸೊ ಜಸ್ಟ್ ವಿ ಅಂತ ಬರಿಬೋದಾ? ಹಾಗೆ ಡಿ ಅನ್ನ ಬರೀ ಡಿ ಅಂತ ಬರಿಬೋದಾ? ಸೊ ದಟ್ ನಮಗೆ ಇ ಈಸ್ ಈಕ್ವಲ್ ಟು ವಿ ಬೈ ಡಿ ಅಂತ ಹೇಳಿ ರಿಲೇಷನ್ ಬಂದ್ಬಿಡುತ್ತೆ, ಕರೆಕ್ಟ್? ಫೈನ್, ಈಗ ನೆಕ್ಸ್ಟ್ ಇದು ಒಳಗಡೆ ಹೇಗೆ ಕೆಲಸ ಆಗತ್ತೆ ಅನ್ನೋದು ನೋಡೋಣ. ಓಕೆ, ಲೆಟ್ ಅಸ್ ಕನ್ಸಿಡರ್ ಟೂ ಮೆಟಾಲಿಕ್ ಪ್ಲೇಟ್ಸ್. ಸೇ ಇದೊಂದಿದೆ. ಈಗ ಲೆಫ್ಟ್ ಸೈಡ್ ಅಲ್ಲಿ ಇರೋದಕ್ಕೆ ಸೇ ನಾನು ಪಾಸಿಟಿವ್ ಚಾರ್ಜ್ ಕೊಡ್ತಾ ಇದ್ದೀನಿ. ಫುಲ್ಲು ಪಾಸಿಟಿವ್ ಚಾರ್ಜ್ ಕೊಡೋದ್ರ ಮೂಲಕ ಫುಲ್ ಅದರೊಳಗಡೆ ಒಂದು ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಹಾಗೆ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಅಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಫಾರ್ಮ್ ಆಗಿರುತ್ತೆ. ಸಿಮಿಲರ್ಲಿ ಇದರಲ್ಲಿ ಫುಲ್ ನೆಗೆಟಿವ್ ಚಾರ್ಜಸ್ ಕೊಡ್ತಾ ಇದ್ದೀನಿ, ಅದರಿಂದ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಸೊ ಅದರಲ್ಲಿ ಪೂರ್ತಿ ನೆಗೆಟಿವ್ ಪೊಟೆನ್ಷಿಯಲ್ ಫಾರ್ಮ್ ಆಗಿದೆ. ಈಗ ಇನ್ ಬಿಟ್ವೀನ್ ದೀಸ್ ಟೂ ಮೆಟಾಲಿಕ್ ಪ್ಲೇಟ್ಸ್ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳೋಣ. ಏನದು ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಹೇಳಿದ್ರೆ, ಬೇಸಿಕಲಿ ಇದು ಒಂದು ಇನ್ಸುಲೇಟರ್. ಇನ್ಸುಲೇಟರ್ ಅಂದ್ರೆ ಏನು? ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಅರ್ಥ. ಓಕೆನಾ? ಅದ್ರೊಳಗೆ ಎಲೆಕ್ಟ್ರಿಕ್ ಕರೆಂಟ್ ನಮ್ಮಿಂದ ಪಾಸ್ ಮಾಡಕ್ ಆಗಲ್ಲ. ಎಕ್ಸಾಂಪಲ್ ಪ್ಲಾಸ್ಟಿಕ್ಕು, ರಬ್ಬರು. ಓಕೆ, ಸೊ ಈಗ ಒಂದು ಫಿನಾಮಿನಾ ನಡೀತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸಿನ್ಸ್ ಇದರಲ್ಲಿ ಈಗ ಪೂರ್ತಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದೇನ್ ಮಾಡುತ್ತೆ, ಈ ಬ್ಯಾಡ್ ಕಂಡಕ್ಟರ್ ನಲ್ಲಿರೋ ನೆಗೆಟಿವ್ ಚಾರ್ಜಸ್ಗಳನ್ನೆಲ್ಲ ಅಟ್ರಾಕ್ಟ್ ಮಾಡಿ ಪೋಲರೈಸೇಷನ್ ಮಾಡ್ತಾ ಇರುತ್ತೆ. ನೋಡಿ, ಇದು ಪೋಲರೈಸೇಷನ್ ಇರೋ ಫಾರ್ಮುಲಾ. ಪೋಲರೈಸೇಷನ್ ಈಸ್ ಈಕ್ವಲ್ ಟು ಕೈ. ಇದನ್ನ ಕೈ ಅಂತ ಹೇಳಿ ಓದ್ಬೇಕಾಗತ್ತೆ. ಕೈ ಅಂತ ಹೇಳಿದ್ರೆ ಇದೇನ್ ಡಿನೋಟ್ ಮಾಡುತ್ತೆ ಅಂದ್ರೆ ಸಸೆಪ್ಟಬಿಲಿಟಿ, ಓಕೆ, ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹೀಗೆ ಫಾರ್ಮ್ ಆಗ್ತಾ ಇದೆ. ಈಗ ನಾವು ಇನ್ನೊಂದು ವಿಷಯ ಗಮನಿಸಬಹುದು. ಈ ಪಾಸಿಟಿವ್ ಚಾರ್ಜ್ ಹತ್ರ ಎಲ್ಲ ಬಂದ್ರೆ ನೆಗೆಟಿವ್ ಚಾರ್ಜಸ್, ಈಗ ಇಲ್ಲಿದ್ದ ಏನ್ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದು ಈ ಕಡೆಗೆ ಮೂವ್ ಆಗಿದೆ, ಕರೆಕ್ಟಾ? ಸೊ ಇದನ್ನ ನಾವು ಎಲೆಕ್ಟ್ರಿಕ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇದು ಇಲ್ಲಿಗೆ ನಿಂತ್ಕೊಂಡ್ಬಿಡತ್ತಾ ಅಂತ ಕೇಳಿದ್ರೆ ಇಲ್ಲ. ಈ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ, ಇಲ್ಲಿ ನೈಬರಿಂಗ್ ನಲ್ಲಿರೋ ಆಟಮ್ಸ್ ನಲ್ಲಿರೋ ನೆಗೆಟಿವ್ ಚಾರ್ಜಸ್ ಗಳನ್ನ ಅಟ್ರಾಕ್ಟ್ ಮಾಡಿ ನೆಕ್ಸ್ಟ್ ಸೆಟ್ ಆಫ್ ಪೋಲರೈಸೇಷನ್ ನ ಫಾರ್ಮ್ ಮಾಡಿರುತ್ತೆ. ಸೊ ದಟ್ ಇಲ್ಲಿದ್ದ ಆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇದೆ, ಈಗ ನೆಕ್ಸ್ಟ್ ಕೂಡ ಮೂವ್ ಆಗ್ತಾ ಇದೆ. ಸೊ ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಏನು ಡೈಎಲೆಕ್ಟ್ರಿಕ್ ಮೀಡಿಯಂ ಒಳಗಡೆ ಹೋಗ್ತಾ ಇದೆ, ಅದನ್ನ ನಾವು ಎಲೆಕ್ಟ್ರಿಕ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತಾ ಇದೀವಿ, ಅಥವಾ ಎಲೆಕ್ಟ್ರಿಕ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತಾ ಇದೀವಿ. ನೋಡಿ, ಇದು 1 ಮಾರ್ಕ್ ಕ್ವೆಶ್ಚನ್ ಬೋರ್ಡ್ ಎಕ್ಸಾಂಪಲ್ ಬರುತ್ತೆ. ಓಕೆ, ಸೊ ಈಗ ಈ ತರ ನನ್ನ ಎಲೆಕ್ಟ್ರಿಕ್ ಡಿಸ್ಪ್ಲೇಸ್ಮೆಂಟ್ ಏನೋ ಆಗ್ತಾ ಇದೆ. ಸಿನ್ಸ್ ಸೆಂಟ್ರಲ್ ಇರೋದು ಈಗ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ, ಕರೆಕ್ಟ್ ಅಲ್ವಾ? ಅಂದ್ರೆ ಇನ್ಸುಲೇಟರ್. ಈಗ ನಾನು ಈ ಎಕ್ಸ್ಟರ್ನಲ್ ಮೆಟಾಲಿಕ್ ಪ್ಲೇಟ್ಗೆ ಏನ್ ಈ ಚಾರ್ಜಸ್ಗಳನ್ನ ಕೊಡ್ತಾ ಇದ್ದೀನಿ, ರಿಮೂವ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ. ಅಂದ್ರೆ ಈ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ಗಳನ್ನ ತೆಗೆದು ಬಿಡ್ತೀನಿ. ಅವಾಗ ಏನಾಗುತ್ತೆ, ರಿಮೂವ್ ಮಾಡಿದ ತಕ್ಷಣ
ಒಂದು ಅಬ್ಸರ್ವ್ ಮಾಡ್ಬೋದು, ಈ ಎರಡು ಮೆಟಾಲಿಕ್ ಪ್ಲೇಟ್ಸ್ಗಳೇ, ಬಟ್ ಅವುಗಳಿಗೆ ಈ ಚಾರ್ಜ್ಗಳು ಹೋಗ್ತಾ ಇಲ್ಲ. ಬದಲಿಗೆ ಈ ಡೈಎಲೆಕ್ಟ್ರಿಕ್ ಮೀಡಿಯಂನಲ್ಲಿ ಏನಿದೆ ಪೋಲರೈಸೇಷನ್ ಅದು ಹಾಗೆ ನಿಂತಿದೆ. ಇದನ್ನೇ ನಾವು ಏನಂತ ಕರಿತೀವಿ, ಕಲೆಕ್ಟಿಂಗ್ ಅಂಡ್ ಸ್ಟೋರಿಂಗ್ ಎನರ್ಜಿ ಅಂತ ಹೇಳಿ ಕರಿತಾ ಇದೀವಿ. ಯಾವ್ದ್ರಲ್ಲಿ ಆಗ್ತಾ ಇದೆ ಇದು? ಸೆಂಟ್ರಲ್ ಅಲ್ಲಿರೋ ಈ ಡೈಎಲೆಕ್ಟ್ರಿಕ್ ಮೀಡಿಯಂನಲ್ಲಿ ಆಗ್ತಾ ಇದೆ. ಓಕೆನಾ? ಇದನ್ನ ನಾವು ಕೆಪಾಸಿಟೆನ್ಸ್ ಅಂತ ಹೇಳಿ ಕರಿತಾ ಇದೀವಿ. ನೋಟ್ ದಿಸ್ ಪಾಯಿಂಟ್, ಕೆಪಾಸಿಟೆನ್ಸ್ ಏನಿದ್ರ ಅರ್ಥ? ಕಲೆಕ್ಟಿಂಗ್ ಅಂಡ್ ಸ್ಟೋರಿಂಗ್ ಎನರ್ಜಿ. ಯಾವುದರಲ್ಲಿ? ಕೆಪಾಸಿಟರ್ ನಲ್ಲಿ. ಯಾವುದನ್ನ ಕೆಪಾಸಿಟರ್ ಅಂತ ಕರಿತೀವಿ? ಹೀಗೆ ಎರಡು ಮೆಟಾಲಿಕ್ ಪ್ಲೇಟ್ ನಡುವೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ನ ಹಾಕಿಟ್ಟಿದಾಗ ಇದು ಎಂಟೈರ್ ಡಿವೈಸ್ ನ ನಾವು ಕೆಪಾಸಿಟರ್ ಅಂತ ಹೇಳಿ ಕರಿತೀವಿ. ಈ ಕೆಪಾಸಿಟರ್ ನಲ್ಲಿ ಈ ಕಲೆಕ್ಟಿಂಗ್ ಅಂಡ್ ಸ್ಟೋರಿಂಗ್ ಎನರ್ಜಿನ ಮಾಡೋರು ಯಾರು? ಈ ಡೈಎಲೆಕ್ಟ್ರಿಕ್ ಮೀಡಿಯಂ. ಓಕೆ, ಸೊ ಇದರಿಂದ ಏನಾದ್ರೂ ಮಾಡ್ಲಿಕ್ಕಾಗತ್ತಾ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಮೊಬೈಲ್ ನಲ್ಲಿ ಬ್ಯಾಟ್ರಿ ಇದೆ, ಕರೆಕ್ಟಾ? ಈ ಬ್ಯಾಟ್ರಿ ಏನ್ ಮಾಡುತ್ತೆ? ಅದು ಕೂಡ ಎನರ್ಜಿನ ಸ್ಟೋರ್ ಮಾಡುತ್ತೆ. ನೀವು ಯಾವಾಗೆಲ್ಲ ಮೊಬೈಲ್ನ ಚಾರ್ಜಿಂಗ್ಗೆ ಹಾಕ್ತಿರೋವಾಗ, ಕರೆಕ್ಟಾ? ಹಾಗೆ ಈ ಕೆಪಾಸಿಟರ್ ಏನ್ ಮಾಡ್ತಾ ಇದೆ? ಎನರ್ಜಿನ ಸ್ಟೋರ್ ಮಾಡ್ತಾ ಇದೆ, ಸರಿನಾ? ಹಾಗಾದ್ರೆ ನಾವ್ ಯಾಕೆ ಮೊಬೈಲ್ ನಲ್ಲಿ ಈ ಕೆಪಾಸಿಟರ್ನ ಬಳಸಬಾರ್ದು? ಕರೆಕ್ಟ್ ಅಲ್ವಾ? ನೆನ್ಪಿಟ್ಕೊಳ್ಬೇಕು. ಹಾಗೆ ಸ್ಟೋರ್ ಮಾಡ್ಲಿಕ್ಕೆ ನಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಬೇಕಾಗತ್ತೆ. ಇರ್ಲಿ, ಹಾಗಾದ್ರೆ ಈ ತರ ಇದರಲ್ಲಿ ಕೆಪಾಸಿಟರ್ ನಲ್ಲಿ ಸ್ಟೋರಿಂಗ್ ಆಗೋದಕ್ಕೆ, ಎನರ್ಜಿ ಸ್ಟೋರಿಂಗ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ರೆ, ಕೆಲವು ಮೈಕ್ರೋ ಸೆಕೆಂಡ್ಸ್ ನಲ್ಲೇ ಈ ಕೆಪಾಸಿಟರ್ ಪೂರ್ತಿ ತುಂಬೋಗ್ಬಿಡತ್ತೆ. ಅಂದ್ರೆ ಏನು? ನೀವು ಜಸ್ಟ್ ನಮ್ಮ ಚಾರ್ಜರ್ನ ಹಿಂಗ್ ಟಚ್ ಮಾಡಿದ್ರೆ ಸಾಕು, ಸ್ಟೋರಿಂಗ್ ಆಗ್ಬಿಡುತ್ತೆ, ಫಿನಿಶ್ಡ್. ಹಾಗಾದ್ರೆ ಈ ತರ ಕೆಪಾಸಿಟರ್ಸ್ ನಾವು ಬಳಸಿದ್ರೆ ಮೊಬೈಲ್ ನಲ್ಲಿ ಟಕ್ 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 ಅಂತ ಹೇಳಿ ನಮ್ಗೆ ಸ್ಟೋರಿಂಗ್ ಆಗ್ಬಿಡತ್ತಲ್ವಾ? ಚಾರ್ಜಿಂಗ್ ನಾವು ಅವರ್ ಗಟ್ಲೆ ಕಾಯ್ಬೇಕಾಗಿಲ್ಲ. ಸೊ ಈ ಹಾಗಾದ್ರೆ ಕೆಪಾಸಿಟರ್ ನಲ್ಲಿ ನಾವು ಏನ್ ಫೋಕಸ್ ಮಾಡ್ಬೇಕಂದ್ರೆ ಎನರ್ಜಿ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಓಕೆನಾ? ನಮ್ಮ ಕೆಪಾಸಿಟರ್ಗೆ ಎಷ್ಟು ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳೋದು ಕೆಪಾಸಿಟಿ ಇದೆ ಅಂತ. ಓಕೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗೋಣ. ಈಗ ಮೊದಲಿಗೆ ಈ ಕೆಪಾಸಿಟೆನ್ಸ್ ನ ಕತೆ ಏನು ಅಂತ ನೋಡೋಣ. ಹಾಗಾದ್ರೆ ಈ ಕೆಪಾಸಿಟೆನ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ನೋಡಿ, ಕೆಪಾಸಿಟೆನ್ಸ್ ಅಂತ ಹೇಳಿದ್ರೆ ಎಷ್ಟು ಚಾರ್ಜ್ ಚೇಂಜ್ ಆಗ್ತಾ ಇದೆ ವಿತ್ ಚೇಂಜ್ ಇನ್ ಪೊಟೆನ್ಷಿಯಲ್. ಈ ಚೇಂಜ್ ಇನ್ ಅನ್ನೋ ಪದನ ನಾವು ಡೆಲ್ಟಾ ಇಂದ ಡಿನೋಟ್ ಮಾಡ್ತಾ ಇದೀವಿ, ಕರೆಕ್ಟ್? ಸೊ ಎಷ್ಟು ಚಾರ್ಜ್ ಚೇಂಜ್ ಆಗ್ತಾ ಇದೆ ಇನ್ ಬಿಟ್ವೀನ್ ದಿಸ್ ಡೈಎಲೆಕ್ಟ್ರಿಕ್ ಮೀಡಿಯಂ ವಿತ್ ಚೇಂಜ್ ಇನ್ ಪೊಟೆನ್ಷಿಯಲ್. ಚೇಂಜ್ ಇನ್ ಪೊಟೆನ್ಷಿಯಲ್ ಎಲ್ಲಿಂದ ಎಲ್ಲಿಗೆ ಆಗ್ತಾ ಇರೋದು? ನೋಡಿ, ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಇದೆ, ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಇದೆ. ಸೊ ಎಷ್ಟೆಷ್ಟು ಪೊಟೆನ್ಷಿಯಲ್ ಚೇಂಜ್ ಆಗ್ತಾ ಇದೆ ವಿತ್ ಚೇಂಜ್ ಇನ್ ಚಾರ್ಜ್. ಈ ರೇಷಿಯೋನ ನಾವು ಕೆಪಾಸಿಟೆನ್ಸ್ ಅಂತ ಕರಿತಾ ಇದೀವಿ. ಈಗ ಟೋಟಲ್ ಚಾರ್ಜ್ ಚೇಂಜ್ ಅಂದ್ರೆ ಈ ಡೆಲ್ಟಾನೆಲ್ಲ ರಿಮೂವ್ ಮಾಡ್ಬಿಟ್ರೆ ವಿ ಗೆಟ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ನೋಟ್ ದಿಸ್ ಫಾರ್ಮುಲಾ, ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಮ್ಗೆ ಈ ಕೆಪಾಸಿಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಳಗಡೆ ಇರೋ ಎಷ್ಟು ಚಾರ್ಜ್ ಮೂವ್ ಆಗ್ತಾ ಇದೆ, ಏನ್ ಪೊಟೆನ್ಷಿಯಲ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತಾ? ಇಲ್ಲ. ಹಾಗಾದ್ರೆ ನಮ್ಗೆ ಗೊತ್ತಾಗೋ ವ್ಯಾಲ್ಯೂಸ್ ನಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಒಂದು ಕ್ಯಾಲ್ಕುಲೇಷನ್ ಪಾರ್ಟೇ ನೆಕ್ಸ್ಟ್ ನಾವು ನೋಡ್ತಾ ಇರೋ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿರೈವೇಶನ್. ಲೆಟ್ಸ್ ವಿ ಗೋ ಟು ದಟ್. ಓಕೆ, ಇಲ್ಲಿಂದ ನಮ್ಮ ನೆಕ್ಸ್ಟ್ ಡಿರೈವೇಶನ್ ಶುರು ಆಗ್ತಾ ಇದೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಲೆಟ್ ಅಸ್ ಕನ್ಸಿಡರ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳಿದ್ರೆ ಎರಡು ಮೆಟಾಲಿಕ್ ಪ್ಲೇಟ್ ನ ಕನ್ಸಿಡರ್ ಮಾಡೋಣ. ಸೊ ಒಂದ್ರಲ್ಲಿ ಸೈಡ್ ಅಲ್ಲಿ ಫುಲ್ ಪಾಸಿಟಿವ್ ಚಾರ್ಜ್ ಸ್ಟೋರ್ ಆಗಿದೆ, ಇನ್ನೊಂದು ಸೈಡ್ ಪೂರ್ತಿ ನೆಗೆಟಿವ್ ಚಾರ್ಜ್ ಸ್ಟೋರ್ ಆಗಿದೆ. ಓಕೆನಾ? ಇದಕ್ಕೆ ಎರಡು ಸರ್ಫೇಸ್ ಇರುತ್ತೆ, ನಮ್ಗೆ ಗೊತ್ತಿರಬಹುದು. ಅಂದ್ರೆ ಒಂದು ಇನ್ನರ್ ಸರ್ಫೇಸ್, ಅಂದ್ರೆ ಈ ಕೆಪಾಸಿಟರ್ ನ ಒಳಗಡೆ ಇರೋದು, ಇನ್ನೊಂದು ಔಟರ್ ಸರ್ಫೇಸ್. ಓಕೆನಾ? ಫೈನ್. ಸೊ ಹೀಗೆ ಇಲ್ಲಿ ಕೆಪಾಸಿಟರ್ ನ ಮೆಟಾಲಿಕ್ ಪ್ಲೇಟ್ಸ್ ಇದೆ. ಸೊ ಇದರಲ್ಲಿರೋ ಫುಲ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇರೋದ್ರಿಂದ ಒಂದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸೇ ಸಿಗ್ಮಾ, ಇಲ್ಲಿ ಇರೋದೆಲ್ಲ ಫುಲ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ. ಸಿಮಿಲರ್ಲಿ ಇದಕ್ಕೆ ನೆಗೆಟಿವ್ ಚಾರ್ಜ್ ಅಂದ್ರೆ ನೆಗೆಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ. ಓಕೆ, ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಔಟರ್ ರೀಜಿಯನ್ಸ್ ಏನ್ ಬರುತ್ತೆ? ಸೊ ಹೊರಗಡೆ ಇರೋದು ಈ ಕಡೆ ಹೊರಗಡೆ ಇದೆ, ಮತ್ತೆ ಆ ಕಡೆನೂ ಕೂಡ ಹೊರಗಡೆ ಇದೆ. ಈ ಎರಡೂ ಸೈಡು ಕೂಡ ರೀಜನ್ 1 and 2 ಬೇಕಾದ್ರೂ ನೀವು ಹಾಕೊಬಹುದು. ಔಟರ್ ನಲ್ಲಿ ಇರೋ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಔಟರ್ ರೀಜನ್ ನಲ್ಲಿ ಅಂತ ಹೇಳಿದ್ರೆ 0. ಯಾಕಂದ್ರೆ ಒಂದ್ ಸೈಡ್ ಪಾಸಿಟಿವ್ ಇದೆ, ಇನ್ನೊಂದ್ ಸೈಡ್ ನೆಗೆಟಿವ್ ಇದೆ, ಎರಡು ಕೂಡ ಕ್ಯಾನ್ಸಲ್ ಆಗಿ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ಬಿಡುತ್ತೆ. ಹಾಗಾದ್ರೆ ಒಳಗಡೆ ಏನಾಗುತ್ತೆ ಇನ್ಸೈಡ್ ಅಂತ ಕೇಳಿದ್ರೆ, ಈ ಒಂದು
ಒಳಗಡೆ ಇರೋದು ನೆಗೆಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಗಿದ್ರು ಕೂಡ ನಾವಿಲ್ಲಿ ಆಡ್ ಮಾಡ್ತೀವಿ. ಒಳಗಡೆ ಇವೆರಡು ಕೂಡ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ಸು ಆಡ್ ಆಗುತ್ತೆ. ಓಕೆನಾ? ಸೊ ಈ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿಗೆ ಫಾರ್ಮುಲಾ ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಓಕೆನಾ? ಆ ಕಾನ್ಸೆಪ್ಟ್ನ ನಾನು ಬೇಕಾದ್ರೆ ಇಲ್ಲಿ ಐ ಬಟನ್ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫೈನ್. ಸೊ ನಮ್ಗೇನಿದೆಯಪ್ಪ ಫಾರ್ಮುಲಾ ಅಂದ್ರೆ ಸಿಗ್ಮಾ ಬೈ 2 ಎಪ್ಸಿಲಾನ್. ಸೊ ಇದರದು ಇನ್ನೊಂದು ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್. ಸೊ ದಟ್ ನಮಗೆ ಟೋಟಲ್ ಏನಪ್ಪ ಬಂತು ಅಂತ ಹೇಳಿದ್ರೆ ಸಿಗ್ಮಾ ಬೈ ಎಪ್ಸಿಲಾನ್ ಅಂತ ಹೇಳಿ ಬಂದ್ಬಿಡ್ತು. ಈ ಸಿಗ್ಮಾ ಅಂದ್ರೆ ಏನು? ಕ್ಯೂ ಬೈ ಎ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಎಪ್ಸಿಲಾನ್ ನಾಟ್. ಓಕೆ. ಸೊ ಇದನ್ನ ತಗೊಂಡೋಗಿ ನಮ್ಮ ಪ್ರೀವಿಯಸ್ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಗ ಯಾವ್ದ್ಯಾವ್ದು ರಿಲೇಷನ್ ಬಂದಿದೆ ಅಂತ ಹೇಳಿದ್ರೆ, ಮೊದಲಿಗೆ ಇ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಎಪ್ಸಿಲಾನ್ ನಾಟ್ ಅಂತ ಒಂದು ರಿಲೇಷನ್ ಇದೆ. ಹಾಗೆ ಓಪನಿಂಗ್ ಅಲ್ಲಿ ನಾವು ಇನ್ನೊಂದು ರಿಲೇಷನ್ ತಗೊಂಡಿದ್ವಿ, ಇ ಇಸ್ ಈಕ್ವಲ್ ಟು ವಿ ಬೈ ಡಿ. ಮತ್ತೆ ಕೆಪಾಸಿಟನ್ಸ್ಗೆ ಕ್ಯೂ ಬೈ ವಿ. ಹೀಗೆ 3 ರಿಲೇಷನ್ ಬಂದಿದೆ. ಕರೆಕ್ಟಾ? ನಾವು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಕ್ ಹೊಟ್ಟಿರೋದು ಈ ಕೆಪಾಸಿಟನ್ಸ್. ಸೊ ಇವೆರಡು ಈಕ್ವೇಶನ್ ಸೇಮ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡನ್ನು ಈಕ್ವೇಟ್ ಮಾಡಿ ಬರೋಣ. ಸೊ ಈಕ್ವೇಟ್ ಮಾಡಿದ್ರೆ ಏನ್ ಬಂತು? ಇಷ್ಟು ಬಂತು. ನನಗೆ ಆಕ್ಚುಲಿ ಕ್ಯೂ ಬೈ ವಿ ಬೇಕಲ್ವಾ? ಹಾಗಾದ್ರೆ ಈ ಈಕ್ವೇಶನ್ ಇಂದ ಕ್ಯೂ ಬೈ ವಿಗೆ ಅಂದ್ರೆ ವಿ ನ ಡಿನಾಮಿನೇಟರ್ ಕಳಿಸಿ ಎ ಎಪ್ಸಿಲಾನ್ ನಾಟ್ ನ ಈ ಕಡೆ ಕಳಿಸಿದ್ರೆ ಏನ್ ಬರುತ್ತೆ? ಸೊ ವಿ ಗಾಟ್ ದಿಸ್ ಕ್ಯೂ ಬೈ ವಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ ಸಚ್ ದಟ್ ಈ ಸಿ ಇಸ್ ಈಕ್ವಲ್ ಟು ಏನ್ ಬಂತು? ಎ ಎಪ್ಸಿಲಾನ್ ನಾಟ್ ಬೈ ಡಿ. ಸೊ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ರಿಲೇಷನ್. ಸೊ ಏನು ಬಂತು ಕೆಪಾಸಿಟನ್ಸ್ಗೆ ಅಂತ ಹೇಳಿದ್ರೆ, ಕೆಪಾಸಿಟನ್ಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಏರಿಯಾ ಆಫ್ ದ ಮೆಟಾಲಿಕ್ ಪ್ಲೇಟ್. ನೆನ್ಪಿಟ್ಕೊಳ್ಬೇಕು, ಏರಿಯಾ ಆಫ್ ದ ಮೆಟಾಲಿಕ್ ಪ್ಲೇಟ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಚಿಕ್ಕದಾಗಿದೆಯೋ ಅದ್ರ ಮೇಲೆ ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ ಹೊರತು ಒಳಗಡೆ ಇರೋ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಸೈಜ್ ಎಷ್ಟು ದೊಡ್ಡದಾಗುತ್ತೆ ಅನ್ನೋದ್ರ ಮೇಲೆ ಇಲ್ಲ. ಸಪೋಸ್ ನಾನು ಈಗ ಇಷ್ಟು ಈ ಪೇಜ್ ಏನಿದೆ ಸ್ಕ್ರೀನ್ ಪೂರ್ತಿ ದೊಡ್ಡದಷ್ಟು ನಮ್ಮ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಇಡ್ತೀನಿ, ಬಟ್ ಪ್ಲೇಟ್ ಇಷ್ಟೇ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಏರಿಯಾ ಇದು ಎ ಡ್ಯಾಶ್, ಇದರದ್ದು ಎ. ಹಾಗಾದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಮೆಟಾಲಿಕ್ ಪ್ಲೇಟ್ ಎಷ್ಟು ಸೈಡ್ಸ್ ಇದೆಯೋ ಅಷ್ಟರದಕ್ಕೆ ಮಾತ್ರ ಕೆಪಾಸಿಟನ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್, ಈ ಕೆಪಾಸಿಟನ್ಸ್ ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಮೆಟಾಲಿಕ್ ಪ್ಲೇಟ್ಸ್ ಇದು ಏನಾದ್ರೂ ಜಾಸ್ತಿ ಮಾಡಿದ್ರೆ ಏನಾಗ್ತಾ ಇರುತ್ತೆ? ಕೆಪಾಸಿಟನ್ಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಎಷ್ಟು ಥಿನ್ ಈ ಡಿಸ್ಟೆನ್ಸ್ ನಮ್ಮಿಂದ ಕೊಡ್ಲಿಕ್ಕಾಗತ್ತೋ ಅಷ್ಟು ಜಾಸ್ತಿ ಕೆಪಾಸಿಟನ್ಸ್ ಸಿಗ್ತಾ ಹೋಗುತ್ತೆ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ನೆಕ್ಸ್ಟ್, ಈ ಒಳಗಡೆ ಇರೋ ಈ ಡೈಎಲೆಕ್ಟ್ರಿಕ್ ಮೀಡಿಯಂ ಇದೆಯಲ್ಲ, ಇದನ್ನ ಚೇಂಜ್ ಮಾಡಿದ್ರೆ ಈ ಕೆಪಾಸಿಟನ್ಸ್ ಏನಾಗುತ್ತೆ ಅನ್ನೋದು ನಮ್ಮ ನೆಕ್ಸ್ಟ್ ಡಿರೈವೇಶನ್. ಸೊ ಸ್ಟೇ ಟ್ಯೂನ್ಡ್. ಫೈನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಆಲ್.